ರಷ್ಯಾದ ಮಣ್ಣಿನಲ್ಲಿ ಅಡಗಿವೆ ಸನಾತನದ ಬೇರುಗಳು. ಪುರಾತನ ಸಂಶೋಧನೆ ಮೇಲೆ ಮೂಲಭೂತವಾದಿಗಳ ಕೆಂಗಣ್ಣು. ರಷ್ಯಾ ದೇಶದ ವಿಶಾಲ ಮಂಜಿನ ಪದರದ ಅಡಿಯಲ್ಲಿ ಅಡಗಿದೆ ಭಾರತದ ಸನಾತನ ಧರ್ಮದ ರಹಸ್ಯ. ಓಲ್ಗಾ ನದಿ ತೀರದಲ್ಲಿ ಕೇಳಿಬರುತ್ತಿವೆ ವೇದ ಘೋಷಗಳ ಪ್ರತಿಧ್ವನಿ. ಹೌದು, ಸಾವಿರಾರು ವರ್ಷಗಳ ಹಿಂದೆ ರಷ್ಯಾದಲ್ಲಿ ಅಪ್ಪಟ ವೈದಿಕ ನಾಗರಿಕತೆ ಇತ್ತು ಅಂದ್ರೆ ನೀವು ನಂಬಲೇಬೇಕು. 1952ರಲ್ಲಿ ಅಲ್ಲಿನ ಪ್ರೊಫೆಸರ್ ಒಬ್ಬರಿಗೆ ಸಿಕ್ಕ ಆ ಒಂದು ಪುರಾವೆ ಇಡೀ ರಷ್ಯಾದ ಇತಿಹಾಸವನ್ನೇ ಬದಲಿಸಬೇಕಿತ್ತು. ಆದರೆ ಮೂಲಭೂತವಾದಿಗಳ ಮಸಲತ್ತು ಅಲ್ಲಿ ಕೆಲಸ ಮಾಡಿತ್ತು. ಅದು ಯಾವ ರೀತಿ? ಪುರಾತನ ರಷ್ಯಾ ಜೊತೆ ಸನಾತನ ನಂಟು ಹೇಗಿತ್ತು? ಈ ಎಲ್ಲಾ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಭಾರತ ಮತ್ತು ರಷ್ಯಾದ ಸಂಬಂಧ ಇಂದು ನೆನ್ನೆಯದಲ್ಲ, ಸಾವಿರಾರು ವರ್ಷಗಳ ಪುರಾತನ ಸಂಬಂಧ. ಅದು ಈಗ ಸಾಕ್ಷ್ಯಾಧಾರಗಳ ಸಮೇತ ಸಾಬೀತಾಗುತ್ತಿದೆ. ರಷ್ಯಾದ ಓಲ್ಗಾ ನದಿ ತೀರದಿಂದ ಹಿಡಿದು ನೈಬೀರಿಯಾದ ಮಂಜಿನವರೆಗೂ ಹರಡಿರುವ ಹಿಂದೂ ಧರ್ಮದ ಕುರುಹುಗಳು ಈಗ ಅಲ್ಲಿನ ಮೂಲಭೂತವಾದಿಗಳ ನಿದ್ದೆಯನ್ನೂ ಕೆಡಿಸಿಬಿಟ್ಟಿದೆ. ಅದು 1952, ಅಂದರೆ 7-8 ದಶಕಗಳಷ್ಟು ಹಿಂದೆಯೇ ಪ್ರೊಫೆಸರ್ ಸ್ಮಿಚ್ಕಾಫ್ ಎಂಬುವವರು ಬೆಲಾರಸ್ನಲ್ಲಿ ನೂರಾರು ವೈದಿಕ ಅವಶೇಷಗಳನ್ನ ಪತ್ತೆ ಹಚ್ಚಿದ್ದರು. ರಷ್ಯಾದ ಇತಿಹಾಸವನ್ನೇ ಬದಲಿಸಬಲ್ಲ ಈ ಸಂಶೋಧನೆಯ ವಿವರಗಳನ್ನು ಅಂದಿನ ಸ್ಟಾಲಿನ್ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಆದರೆ ಈ ಸಂಶೋಧನೆ ಸನಾತನ ಗುಟ್ಟನ್ನು ರಟ್ಟು ಮಾಡುತ್ತೆ ಅಂತ ಹೆದರಿ ಅವರನ್ನ ಸೈಬೀರಿಯಾಕ್ಕೆ ಗಡೀಪಾರು ಮಾಡಲಾಗಿತ್ತು. ಅವರ ಅಮೂಲ್ಯ ಸಂಶೋಧನಾ ದಾಖಲೆಗಳನ್ನು ಸುಟ್ಟು ಹಾಕಲಾಗಿತ್ತು. ಈ ಸತ್ಯ ಇಂದು ರಷ್ಯಾದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ರಷ್ಯಾಕ್ಕೂ ಇದೆ ಮಹಾಭಾರತದ ಲಿಂಕ್. ಸಂಸ್ಕೃತಕ್ಕೂ ರಷ್ಯನ್ ಭಾಷೆಗೂ ಎಷ್ಟೊಂದು ಸಾಮ್ಯತೆ. ಪ್ರಾಚೀನ ಕಾಲದಲ್ಲಿ ಯುರೇಷಿಯಾ ಎಂದು ಕರೆಯಲ್ಪಡುತ್ತಿದ್ದ ರಷ್ಯಾದ ಬಗ್ಗೆ ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಉಲ್ಲೇಖವಿದೆ. ಓಲ್ಗಾ ಪ್ರದೇಶದಲ್ಲಿ ಸಿಕ್ಕಿರುವ ಹಿಂದೂ ದೇವತೆಗಳ ಮೂರ್ತಿಗಳು ಮತ್ತು ಶಾಸನಗಳು ಭಾರತ ರಷ್ಯಾ ನಡುವಿನ ಸಂಬಂಧ ಕೇವಲ ರಾಜಕೀಯವಲ್ಲ, ಅದು ಆಧ್ಯಾತ್ಮಿಕ ಎಂಬುದನ್ನ ಸಾರುತ್ತಿವೆ. ಸಂಸ್ಕೃತ ಮತ್ತು ರಷ್ಯನ್ ಭಾಷೆಗಳ ನಡುವೆ ಅಚ್ಚರಿಯ ಸಾಮ್ಯತೆಗಳಿವೆ. ಸಂಸ್ಕೃತ ರಷ್ಯನ್ ಸಾಮ್ಯತೆಗಳು: ಅಗ್ನಿ, ಆಗನ್, ಮಾತೃ, ಮಾತ್, ಭ್ರಾತೃ, ಬ್ರದ್, ವಿದ್ಯಾ, ವೇದಾತ್. ಹೀಗೆ ಸನಾತನ ಧರ್ಮದ ಜೊತೆಗೆ ಹಲವಾರು ಸಾಮ್ಯತೆಗಳನ್ನ ನಾವು ಕಾಣಬಹುದು. 2007ರಲ್ಲಿ ರಷ್ಯಾದ ಸ್ವಾರಾಯ ಮೈನಾ ಎಂಬಲ್ಲಿ ಭಗವಾನ್ ವಿಷ್ಣುವಿನ ಅತ್ಯಂತ ಪುರಾತನ ಮೂರ್ತಿ ಪತ್ತೆಯಾಗಿತ್ತು. ಕಾರ್ಬನ್ ಡೇಟಿಂಗ್ ಪ್ರಕಾರ ಇದು ಸಾವಿರಾರು ವರ್ಷಗಳ ಹಿಂದಿನದ್ದು. ಡಾಕ್ಟರ್ ಅಲೆಕ್ಸಾಂಡರ್ ಕೋವಿನ್ ಪ್ರಕಾರ ಋಗ್ವೇದದ ಇತ್ತಂ ಅಸ್ಕತಿ ಎಂಬ ಶ್ಲೋಕದಡಿ ಈ ಪ್ರದೇಶದ ಉಲ್ಲೇಖ ಬರುತ್ತೆ. ಇದನ್ನು ಸ್ಲಾವಿಕ್ ವೈದಿಕವಾದ ಎಂದೂ ಕರೆಯಲಾಗುತ್ತೆ. ರಷ್ಯಾದ ಮ್ಯೂಸಿಯಂಗಳಲ್ಲಿ ಸನಾತನ ವೈಭವ. ಮೂಲಭೂತವಾದಿಗಳ ಕಣ್ಣು ಕುಕ್ಕುತ್ತಿವೆ ಸನಾತನ ಕುರುಹುಗಳು. ಮಾಸ್ಕೋದ ಸ್ಟೇಟ್ ಮ್ಯೂಸಿಯಂ ಮತ್ತು ಹರ್ಮಿಟೇಜ್ ಮ್ಯೂಸಿಯಂಗಳಲ್ಲಿ 9ನೇ ಶತಮಾನದ ಕುಬೇರನ ವಿಗ್ರಹ, ಶ್ರೀರಾಮ, ಹನುಮಂತ ಮತ್ತು ಕೃಷ್ಣರಾಧೆಯರ ವಿಗ್ರಹಗಳನ್ನು ಸಂರಕ್ಷಿಸಿಡಲಾಗಿದೆ. 1772ರಲ್ಲಿ ಆಗಿನ ರಾಜ ಪೀಟರ್ ದಿ ಗ್ರೇಟ್ ಹಿಂದೂ ನಂಬಿಕೆಗಳನ್ನು ರಕ್ಷಿಸಲು ವಿಶೇಷ ಕಾನೂನನ್ನೇ ರೂಪಿಸಿದ್ದರು ಎಂಬುದು ಇಲ್ಲಿ ಗಮನಾರ್ಹ. ರಷ್ಯಾದಲ್ಲಿ ಭಗವದ್ಗೀತೆಯನ್ನು ನಿಷೇಧಿಸುವ ಪ್ರಯತ್ನ ನಡೆದಾಗ ಅಲ್ಲಿನ ಜನರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು. ಇಂದು ರಷ್ಯಾದಲ್ಲಿ ಸುಮಾರು 1.40 ಲಕ್ಷ ಅಧಿಕೃತ ಹಿಂದೂಗಳಿದ್ದಾರೆ. ಇಸ್ಕಾನ್ ಅನುಯಾಯಿಗಳ ಸಂಖ್ಯೆ 2.5 ಲಕ್ಷಕ್ಕೆ ದಾಟಿದೆ. ಅಲ್ಲಿನ ಅಲ್ತಾಯ್ ರಿಪಬ್ಲಿಕ್ ಮತ್ತು ಮಾಸ್ಕೋದಲ್ಲಿ ಹಿಂದೂ ಧರ್ಮ ವೇಗವಾಗಿ ಹರಡುತ್ತಿದೆ. ಎರಡೂ ಪ್ರದೇಶಗಳ ನಡುವಿನ ಸನಾತನ ಸಂಬಂಧವೇ ಇದಕ್ಕೆ ಕಾರಣವಾಗಿದೆ.